ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೀವು ಮಾಡಿರುವ ಸಿನಿಮಾಗಳನ್ನ ನಿಮ್ ಕೈಲೇ ಹೇಳ್ಸೋಂತ ಪ್ರಯತ್ನನ ಗೊತ್ತಿಲ್ಲ, ಒಂದ್ ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ. ನಾನು ಚರಣ ಹಾಡ್ತೀನಿ, ನೀವು ನಾನ್ ಹಾಡ್ ಹೇಳಲ್ಲ, ಹಾಡ್ ಹೇಳಿದ್ರೆ ಆಮೇಲೆ guess ಏನಿಲ್ಲ. ಮಾಡಿ ಸಾಕು. ಇಲ್ಲ, ಇವಾಗ್ಲೇ ಟಿವಿ ಎಲ್ಲರೂ ಆರಿಸ್ಬಿಡ್ತಾರ ಅಷ್ಟೇ. ಹಾಡು ಮಾತ್ರ ಹಾಡಲ್ಲ. ಫಸ್ಟ್ ಲೈನ್ ಅಂತ ಏನು ಅಂತ ಹೇಳ್ಬೇಕು. ಸುಮ್ನೆ ನೋಡೋಣ, ಗೆಸ್ ಮಾಡಿ. ನಿಮ್ದೇ ಮ್ಯಾಮ್, ಗೆಸ್ ಮಾಡ್ತೀನಿ. ಓಕೆ, ಲೆಜೆಂಡ್ ಜೊತೆ ಕೂತಾಗ ಲೆಜೆಂಡ್ ಸಿನಿಮಾಗಳೆಲ್ಲ ಮಾಡಿದೀರಾ. ಮೂಗು ನತ್ತಿನ ತಿರುಪ ಬಿಗು ಮಾಡಲೇನೆ ಸ್ವಲ್ಪ, ನೀವು ಯಾವ ಸೀಮೆ ಗಂಡು ಕಾಣಮ್ಮ. ಕೋಪದ ನಡುವೆ ಹಾಡುವುದೇ ಅಂತಃಪುರ ಗೀತೆ. ಫಸ್ಟ್ ಲೈನ್ ಏನು ಅಪ್ಪ ಬರ್ತಿಲ್ಲ. ಇಲ್ಲಿದೆ ಬರ್ಲಿ, ಇಲ್ಲಿದೆ. ನಾನೇ ನಿನ್ನ ನೈಸ್ ಮ್ಯಾಮ್, ರೈಟ್. ಸೆಳೆಯಲು ನಿನ್ನ ತನುವಿನ ಕೆಣಕುತ್ತಿದೆ ನಿನ್ನ ಕಣ್ಣು. ರಿಯಲಿ ಗ್ರೇಟ್, ನೈಸ್. ನೀ ಹೀಗೆ ನಡೆಯಲು ನಿನ್ನಂತ ತಪ್ಪ ಇಲ್ಲ. ನೈಸ್. ನಿಜವಾಗಿ ನಾನು ಅಂತ ಇದು ಕಾಯಿಸುವ ಹುಡುಗಿಯ. ಸೂಪರ್, ಕಂಟಿನ್ಯೂ ಸಿಂಚನ. ಸೂಪರ್. ಎಸ್ ಮೇಡಮ್, ಇನ್ನು ನಿಮ್ಗೆ ನೀವು ಮಾಡೋ ಅಡ್ಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅಂತ? ನನಗೆ ನೀವು ನನ್ನನ್ನು ಕೇಳಬಾರ್ದು. ಯಾರು ತುಂಬಾ ಇಷ್ಟಪಟ್ಟು ತಿಂತಾರೆ, ನಿಮ್ ಮಗಳು ಅಥವಾ ನಿಮ್ ಹಸ್ಬೆಂಡ್ ಅಂತ? ಅದು ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸತಿ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ವಾ. ಅಲ್ಲ ಮ್ಯಾಮ್, ನೀವ್ ಯಾವ ಮೂಡಲ್ಲಿ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಇಲ್ಲಪ್ಪ, ನಾನ್ ಏನೇ ಮಾಡಿದ್ರು ಎಸ್ಪೆಷಲಿ ಸಾಮಾನ್ಯವಾಗಿ ಅಡಿಗೆ ಮಾಡುವಾಗ ನಾನು ಅದೇ ಶ್ಲೋಕಗಳು ಅದೆಲ್ಲ ಹಾಕೊಂಡಿರ್ತೀನಿ. ಯಾಕೆಂದ್ರೆ ಇಟ್ ಬ್ರಿಂಗ್ಸ್ ದಟ್ ಪಾಸಿಟಿವಿಟಿ ಅಂತ. ಸೊ ನಂಗೆ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ ನಾನು ಅಡಿಗೆ ಮಾಡಲ್ಲ ಅಂತ. ಯಾಕೆಂದ್ರೆ ನಮ್ಮ ಎನರ್ಜಿ ಎಲ್ಲ ಅದಕ್ಕೆ ಹೋಗುತ್ತೆ ಅಲ್ವಾ. ಸೊ ಹಂಗಾಗಿ ಅಡಿಗೆ ಮಾಡುವಾಗ ಆದಷ್ಟು ಚೆನ್ನಾಗಿ ಮಾಡೋದು. ಬಟ್ ಸಮ್ಟೈಮ್ಸ್ ಟೇಸ್ಟ್ ಒಂದೊಂದಿನ ಅರ್ಜೆಂಟಲ್ಲೋ ಏನಾದ್ರು ಅದು ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಐ ಥಿಂಕ್ ಎಲ್ಲ ತಿಂತಾರೆ. ಅಂತ ಯಾವ್ದು ಕೇಳ್ತಾರೆ ಯೂಶುವಲಿ ನಿಮ್ ಮಗಳು? ರಿಪೀಟೆಡ್ಲಿನ ಅವಳದು ಸ್ಟ್ಯಾಂಡರ್ಡ್. ಅವಳು ದಿನ ಬ್ರೇಕ್ಫಾಸ್ಟ್ ನಾರ್ಮಲ್ ಆಗಿ ಬೆಳಗ್ಗೆ ತಿನ್ನೋದನ್ನೇ ಅನ್ನ ಬೇಳೆ. ಸೊ ಅವಳು ಅದು ದಿನ ಕೇಳ್ತಾಳೆ, ಮಾಡ್ತೀಯ ತಾನೆ ನಾಳೆ ಅಂತ ಅಂದ್ಬಿಟ್ಟು. ಒಂದೊಂದಿನ ಏನಾದ್ರು ದಿನ ಅದೇ ತಿಂತಾಳಲ್ಲ ಅಂತ ನನಗ್ ಬೇಜಾರಾಗಿ ಬೇರೆ ಏನಾದ್ರು ಮಾಡ್ತೀನಿ ಅಂದ್ರು ಅವಳು ಒಪ್ಪಲ್ಲ. ಸೊ ಹಾಗಾಗಿ ಅವಳಿಗೆ ಬೆಳಗ್ಗೆ ಹೊರಡಕ್ ಮುಂಚೆ ಅವಳು ಚಿಕ್ಕ ಮಗುವಿಂದನು ಸ್ಕೂಲ್ಗೆ ಹೋಗುವಾಗ್ಲಿಂದನು ಅವಳು ಬ್ರೇಕ್ಫಾಸ್ಟ್ ಅನ್ನ ಬೇಳೆನೆ. ಅಡ್ಗೆ ಮಾಡ್ಬೇಕಾದ್ರೆ ನಮ್ಮ ಎನರ್ಜಿ ಅಥವಾ ನಮ್ಮ ಥಾಟ್ ಫುಡ್ ಅಲ್ಲಿ ಬರುತ್ತೆ. ಇದು ಮೋಸ್ಟ್ ಆಫ್ ದ ವುಮನಿಗೆ ಗೊತ್ತಿಲ್ಲ. ನೀವು ಅದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು. ಐ ಥಿಂಕ್ ಇದು ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಅಡಿಗೆ ಮಾಡುವಾಗ ಅಥವಾ ಕೆಲಸ ಮಾಡುವಾಗ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು. ಅಥವಾ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಕೆಲಸ ಮಾಡೋರು, ಹಾಡು ಹೇಳ್ಕೊಂಡು ಕೆಲಸ ಮಾಡೋರು. ನಿಮ್ಗೆ ಹಾಡಕ್ ಶುರು ಮಾಡಿದ ತಕ್ಷಣ ನಿಮ್ಮಲ್ಲೇ ಒಂದು ಖುಷಿ ಇರುತ್ತೆ, ಒಂದು ನಗು, ಸಂತೋಷ ಎಲ್ಲ. ಸೊ ಇಟ್ ಬ್ರಿಂಗ್ಸ್ ಔಟ್ ದಟ್ ಪಾಸಿಟಿವ್ ಒಂಥರ ಒಂದು ಎನರ್ಜಿ ವೈಬ್ರೇಷನ್. ಅದು ಒಳ್ಳೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಎಲ್ಲರೂ ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಗ್ಗೆನೆ ಅಡಿಗೆ ಮಾಡ್ತೀವಿ ಅಲ್ವಾ. ಸೊ ಅಂತ ಟೈಮಲ್ಲಿ ನಾನು ಎಲ್ಲ ಶ್ಲೋಕಗಳು, ವಿಷ್ಣು ಸಹಸ್ರನಾಮ ಹೊಡ್ತಾ ಇರುತ್ತೆ, ನರಸಿಂಹದೇವ್ರ ಸ್ತೋತ್ರ ಹೋಗ್ತಾ ಇರುತ್ತೆ. ಸೊ ತರಕಾರಿ ಹೆಚ್ಚಿ ಅಡಿಗೆ ಮಾಡೋದು ಅದು ನಡೀತಾ ಇರುತ್ತೆ. ಈಗ ಸಂಕ್ರಾಂತಿ ಹೆಂಗ್ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಮ್ಯಾಮ್? ಎಳ್ಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದೇಳೋದು, ಮಾಮೂಲಿ ದೇವ್ರ ಪೂಜೆ. ಸೊ ಆಬ್ವಿಯಸ್ಲಿ ಸಕ್ಕರೆ ಪೊಂಗಲ್, ಖಾರ ಪೊಂಗಲ್ ಎರಡು ಮಾಡೋದು, ದೇವ್ರಿಗೆ ನೈವೇದ್ಯ ಮಾಡೋದು. ಆಮೇಲೆ ಬೇವು ಬೆಲ್ಲ ಕೊಟ್ಟು, ಎಳ್ಳು ಬೆಲ್ಲ ಕೊಟ್ಟು, ಎಲ್ರು ಒಳ್ಳೆ ಮಾತಾಡಿ ಅನ್ನೋದು ನಮ್ ಕಡೆಯಿಂದ ಎಳ್ಳು ಬೆಲ್ಲ ನಿಮಗಾಗಿ ರೆಡಿ ಇದೆ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಮ್ಯಾಮ್. ನಿಮ್ಗೂ happy ನಿಮ್ಮ ಸಂಕ್ರಾಂತಿ. ಬದುಕಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಸದಾ ಕಾಲ ಸಿಗ್ಲಿ. ಥ್ಯಾಂಕ್ ಯು. ಆಲ್ ಸೇಮ್ ಟು ಯು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಜಿ ಕನ್ನಡ ಸ್ಟುಡಿಯೋಗೆ ಬಂದ್ರಿ, ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಬದುಕಿನ ಕೆಲವೊಂದು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮ್ಮ ಜೊತೆ ನಮ್ಮ ಈ ಕಾರ್ಯಕ್ರಮ ಆಗಿದ್ದು ನಮಗೆ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಇನ್ವೈಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯಾಗಿರುವಂತಹ ಸುಧಾರಾಣಿಯವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಸಂಕ್ರಾಂತಿಯನ್ನ ಇವರ ಜೊತೆ ನಾವು ಆಚರಣೆ ಮಾಡ್ತಿರುವುದು ನಮಗೂ ಕೂಡ ಸಂತೋಷ.